ಇನ್ನು ಮೈಸೂರಿನ ಎಚ್.ಡಿ. ಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾರಾಮಾರಿ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಬರ್ತಾ ಇದೆ. ಏನು ಅಂತ ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ನಡೆದಿರೋ ಮಾರಾಮಾರಿ, ಎಚ್.ಡಿ. ಕೋಟೆ ಜಮೀನು ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರೋ ಘಟನೆ ಇದು. ಗಲಾಟೆಯನ್ನು ನಿಯಂತ್ರಿಸೋದಕ್ಕೆ ಆಸ್ಪತ್ರೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಅಪ್ಸರ ಹಾಗೂ ರವಿ ಎಂಬುವರಿಂದ ಪರಸ್ಪರ ಹಲ್ಲೆ ಆಗಿರೋದು. ಎರಡು ಗುಂಪುಗಳ 13 ಜನರ ಮೇಲೆ ಈಗ FIR ಆಗಿದೆ. ಅಲ್ಲ ಆಯ್ತು, ಗಲಾಟೆ ಜಮೀನಿಗೋಸ್ಕರ ನಡೆಯುತ್ತೆ, ಹೋಗಿ ಇವರು ಆಸ್ಪತ್ರೆಯಲ್ಲಿ ಜಗಳಾಡಿದ್ದಾರೆ ಅಂತಂದ್ರೆ ಉಳಿದ ರೋಗಿಗಳ ಕಥೆ ಏನಾಗಬೇಕು? ಈಗ ಇಷ್ಟೊಂದು ಅಮ್ಮ ಹೊಡೆದಿದ್ದು ಎಲ್ಲಿ ಅವ ಸಿದ್ದಣ್ಣ ಬಾ ಮರೆಯ ಅದೇನ್ರ ಮರೆಯ ಕರೀತಲ್ಲ ಬರಲ್ಲ. ಆಸ್ಪತ್ರೆಯ ಒಳಗಡೆ ಜಮೀನು ವಿಚಾರಕ್ಕೆ ನಡೆದಿರತಕ್ಕಂಥ ಗಲಾಟೆ, ಎರಡು ಗುಂಪುಗಳ ನಡುವೆ ಆಸ್ಪತ್ರೆಯಲ್ಲೇ ಗಲಾಟೆ ಆಗಿದೆ. ಬಟ್ ಆಸ್ಪತ್ರೆಯಲ್ಲೇ ಯಾಕೆ ಅನ್ನೋದು ಪ್ರಶ್ನೆ. ಜಮೀನಿನ ವಿಚಾರವಾಗಿ ವ್ಯಾಜ್ಯಗಳು, ಗಲಾಟೆಗಳು, ಹೊಡೆದಾಟ, ಮಾರಾಮಾರಿ ನಡೀತಾ ಇರುತ್ತೆ. ಅಲ್ಲಲ್ಲಿ ಸುದ್ದಿಗಳು ಬರ್ತಾ ಇರುತ್ತೆ. ಇಲ್ಲಿ ಆಸ್ಪತ್ರೆ ಒಳಗೆ ಯಾಕೆ ಇವರು ಬಂದರು, ಯಾಕೆ ಆಸ್ಪತ್ರೆಯಲ್ಲಿ ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಇದರಿಂದ ಬೇರೆ ರೋಗಿಗಳಿಗೆ ತೊಂದರೆ ಆಗಲ್ವಾ, ಅಲ್ಲಿದ್ದಂತಹ ಆಸ್ಪತ್ರೆ ಸಿಬ್ಬಂದಿಗಳಿಗೆ ತೊಂದರೆ ಆಗಲ್ವಾ, ಒಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ಇವ್ರಿಗೆ ಅಂತ. ಈಗ ಇಷ್ಟೊಂದು ಅಮ್ಮ ಹೊಡೆದಿದ್ದು